ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಜಸ್ಟಿಸ್ ಯಶವಂತ್ ವರ್ಮಾ ಪ್ರಕರಣ ಯಾವುದಿದು ಅಂದ್ರೆ, ನ್ಯಾಯಮೂರ್ತಿಗಳೊಬ್ಬರ ಮನೆಯಲ್ಲಿ, ಹೈಕೋರ್ಟ್ ನ್ಯಾಯಾಧೀಶರೊಬ್ಬರ ಮನೆಯಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾಗಿತ್ತು. ಈ ಪ್ರಕರಣವನ್ನ ನಿಮ್ಮಲ್ಲಿ ಒಂದಷ್ಟು ಜನ ಮರ್ತಿರಬಹುದು, ಒಂದಷ್ಟು ಜನಕ್ಕೆ ನೆನಪಿರಬಹುದು. ಕಾರಣ 1 ವರ್ಷದ ಹಿಂದಿನ ಪ್ರಕರಣ ಅಥವಾ ಹಳೆಯ ಪ್ರಕರಣ. ಆಗಾಗ ಸುದ್ದಿ ಆಗ್ತಾ ಇತ್ತು, ಮತ್ತೆ ಹಿನ್ನೆಲೆಗೆ ಹೋಗ್ತಾ ಇತ್ತು. ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಅಥವಾ ಮತ್ತೊಮ್ಮೆ ಚರ್ಚೆಯಲ್ಲಿದೆ. ಕಾರಣ ಆ ನ್ಯಾಯಾಧೀಶರು ಯಾರ ಮೇಲೆ ಆರೋಪ ಕೇಳಿ ಬಂದಿತ್ತೋ ಅವರು ಬರೋಬ್ಬರಿ 1 ವರ್ಷದ ಬಳಿಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಎಷ್ಟು? 1 ವರ್ಷದ ಬಳಿಕ. ಇಲ್ಲಿಯವರೆಗೆ ಹೇಳಿಕೊಳ್ಳುವಂತ ಕ್ರಮ ಅವ್ರ ಮೇಲೆ ಏನೂ ಆಗಿಲ್ಲ. ಆದ್ರೆ ಈಗ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನ ಹಸ್ತಾಂತರ ಮಾಡಿದ್ದಾರೆ. ತನ್ನ ಸ್ಥಾನದಿಂದ ಈ ಕ್ಷಣವೇ ಬಿಡುಗಡೆ ಮಾಡಬೇಕು ಎನ್ನುವ ರೀತಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬಂಧುಗಳು, ಯಾಕೆ ಈ ಪ್ರಕರಣ ಅಷ್ಟರ ಮಟ್ಟಿಗೆ ಚರ್ಚೆಯಾಗಿತ್ತು, ಯಾಕೆ ಪ್ರಮುಖವಾಗಿತ್ತು ಅಂದ್ರೆ, ನಾವೆಲ್ಲರೂ ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇರ್ತೀವಿ, ಯಾರೇ ಈ ವ್ಯವಸ್ಥೆಯಲ್ಲಿ ಭ್ರಷ್ಟರಾದರೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಭ್ರಷ್ಟರಾಗಬಾರ್ದು ಅಂತ. ಯಾಕೆಂದ್ರೆ ನ್ಯಾಯಮೂರ್ತಿಗಳೇ ದುಡ್ಡು ತಗೊಂಡು ತೀರ್ಪು ಕೊಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ, ದುಡ್ಡು ತಗೊಂಡು ಒಬ್ಬರ ಪರವಾಗಿ ವಾಲೋದಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ವ್ಯವಸ್ಥೆ ಏನಾಗ್ಬೇಡ. ಈ ನ್ಯಾಯಾಂಗ ವ್ಯವಸ್ಥೆ ಒಬ್ಬರ ಬದುಕು ಭವಿಷ್ಯವನ್ನ ನಿರ್ಧರಿಸುವಂತಹ ವ್ಯವಸ್ಥೆ. ನಾವು ಇನ್ನೊಂದು ಮಾತನ್ನು ಹೇಳ್ತಿರ್ತೀವಿ, ಎಲ್ಲರ ಮೇಲೂ ನಂಬಿಕೆ ಕಳ್ಕೊಂಡ್ರು ಕೂಡ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಾವು ನಂಬಿಕೆಯನ್ನು ಇಟ್ಕೊಳ್ತೀವಿ ಅಂತ ಹೇಳಿ. ನಾವು ನಂಬಿಕೆಯನ್ನ ಇಟ್ಟುಕೊಂಡಿರುವಂತ ನ್ಯಾಯಾಂಗ ವ್ಯವಸ್ಥೆಯೇ ನಾವು ನಂಬಿಕೆಯನ್ನು ಕಳ್ಕೊಳ್ಳುವ ಹಾಗೆ ಮಾಡ್ಬಿಟ್ರೆ ಏನ್ ಕತೆ? ಈ ಪ್ರಕರಣ ಹಾಗೆ ಮಾಡ್ಬಿಟ್ಟಿತ್ತು. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಾವು ನಂಬಿಕೆಯನ್ನ ಕಳೆದುಕೊಳ್ಳುವ ಹಾಗೆ ಮಾಡ್ಬಿಟ್ಟಿತ್ತು. ಅಂತಿಮವಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಇದೀಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಹಜವಾಗಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರೋದು, ಹಾಗಾದ್ರೆ ರಾಜೀನಾಮೆ ಕೊಟ್ಬಿಟ್ರೆ ಸಾಕಾ? ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಳ್ತೀರಿ? ಜನಸಾಮಾನ್ಯರ ವಿಚಾರದಲ್ಲಾಗಿದ್ರೆ ಇಷ್ಟೊತ್ತಿಗಾಗಲೇ FIR ಆಗಿ ಅವರು ಅರೆಸ್ಟ್ ಆಗಿ ಮುಂದಿನ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಆದ್ರೆ ಇವ್ರ ವಿಚಾರದಲ್ಲಿ ಹಾಗಾಗ್ತಾ ಇಲ್ವಲ್ಲ ಎನ್ನುವಂತ ರೀತಿಯಲ್ಲಿ. ಹಾಗಾದ್ರೆ ಏನಿದು ಪ್ರಕರಣ, ಸದ್ಯ ಏನಾಗ್ತಾ ಇದೆ, ಮುಂದಿನ ಪ್ರಕ್ರಿಯೆ ಏನು, ಒಂದಷ್ಟು ವಿವರವನ್ನ ಗಮನಿಸ್ತಾ ಹೋಗೋಣ. ನೀವೆಲ್ಲರೂ ಕೂಡ ನೋಡಲೇಬೇಕಾಗಿರುವಂತ ವಿಚಾರ ಇದು. ಬಂಧುಗಳೇ, ಕಳೆದ ವರ್ಷ 2025 ಮಾರ್ಚ್ 14ರ ಸಂದರ್ಭ ಈ ಯಶವಂತ್ ವರ್ಮಾ ಇದ್ರಲ್ಲ, ಅವರಾಗ ದೆಹಲಿಯ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ತುಂಬಾ ಸೀನಿಯರ್, ಸಾಕಷ್ಟು ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿರ್ತಾರೆ. ಹಿಂದೆ ಹೇಳಿಕೊಳ್ಳುವಂತ ಬ್ಲಾಕ್ ಮಾರ್ಕ್ ಅಂತದೇನು ಕೂಡ ಇರೋದಿಲ್ಲ. ಅವರು ಒಮ್ಮೆ ಹೋಳಿ ಹಬ್ಬಕ್ಕೆ ಅಂತ ಹೇಳಿ ಹೊರಗಡೆ ಹೋಗಿರ್ತಾರೆ. ಅವ್ರ ಕುಟುಂಬಸ್ಥರೆಲ್ಲರೂ ಕೂಡ ಹೊರಗಡೆ ಹೋಗಿರ್ತಾರೆ. ಹೀಗಿದ್ದಾಗಲೇ ಅವರಿಗೆ ಸರ್ಕಾರಿ ನಿವಾಸವನ್ನ ಕೊಟ್ಟಿರ್ತಾರಲ್ಲ, ಅಲ್ಲೊಂದು ಮನೆ ರೀತಿಯಲ್ಲಿ ಹೊರಗಡೆ ಇರುತ್ತೆ, ಔಟ್ ಹೌಸ್ ರೀತಿಯಲ್ಲಿ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಕಾಣಿಸ್ಕೊಂಡು ಬಿಡುತ್ತೆ. ಬೆಂಕಿ ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಗುತ್ತೆ. ಅಲ್ಲಿ ಯಾರೋ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಮಾಹಿತಿಯನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಯಶವಂತ್ ವರ್ಮಾ ಮನೆಯಲ್ಲಿ ಇರೋದಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿ ಮನೆಗೆ ಬರ್ತಾರೆ, ಬೆಂಕಿನ ನಂದಿಸೋದಕ್ಕೆ ಆರಂಭಿಸಿ ಬಿಡ್ತಾರೆ. ನೋಡ್ತಾ ನೋಡ್ತಾ ಮುಂದೆ ಹೋಗುವಾಗ ಸ್ವತಃ ಅಗ್ನಿಶಾಮಕ ದಳದ ಸಿಬ್ಬಂದಿಯೇ ಶಾಕ್ಗೆ ಒಳಗಾಗಿ ಬಿಡ್ತಾರೆ. ಕಾರಣ ಏನು? ಇಡೀ ಇದಕ್ಕೆ ನ್ಯಾಯವನ್ನ ಕೊಡುವಂತ ನ್ಯಾಯಮೂರ್ತಿಗಳ ಮನೆಯಲ್ಲಿ ಕಂತೆ ಕಂತೆ ನೋಟ್ ಇರುತ್ತೆ. ಅದು ಕೂಡ ಬೆಂಕಿ ಹೊತ್ತಿಕೊಂಡಂತ ಕಾರಣಕ್ಕಾಗಿ ಅರ್ಧಂಬರ್ಧ ಸುಟ್ಟು ಹೋಗಿರುತ್ತೆ. ನೋಡಿ, ಒಮ್ಮೊಮ್ಮೆ ಸಿಕ್ಕಾಕೊಳ್ಬೇಕು ಅಂದ್ರೆ ಹೆಂಗೆಲ್ಲ ಸಿಕ್ಕಾಕೊಂಡ್ ಬಿಡ್ತಾರೆ ಅಂತ ಹೇಳಿ. ಅಪ್ಪಿತಪ್ಪಿ ಅವತ್ತೇನಾದ್ರೂ ಬೆಂಕಿ ಕಾಣಿಸ್ಕೊಂಡಿಲ್ಲ ಅಂತ ಆಗಿದ್ರೆ ಅವ್ರ ಮನೆ ಒಳಗಡೆ ಇದ್ದಂತ ನೋಟು ಹೊರಗಡೆ ಬರ್ತಾ ಇರಲಿಲ್ಲ. ಯಶವಂತ್ ವರ್ಮಾ ಇವತ್ತು ಈ ಪರಿಯಾಗಿ ಚರ್ಚೆಯೂ ಕೂಡ ಆಗ್ತಾ ಇರಲಿಲ್ಲ. ಯಶವಂತ್ ವರ್ಮಾರಿಗೆ ಸಂಬಂಧಪಟ್ಟಾಗ ಆ ಅದ್ಭುತ ವ್ಯಕ್ತಿ ಎನ್ನುವಂತ ಮಾತನ್ನು ಸಮಾಜ ಹೇಳ್ತಾ ಇತ್ತು. ಆದ್ರೆ ಒಮ್ಮೊಮ್ಮೆ ಅದು ಹೆಂಗೋ ಗೊತ್ತಿಲ್ಲ, ಸಿಕ್ಕಾಕೊಳ್ಬೇಕು ಅಂತಂದ್ರೆ ಯಾವುದೋ ಒಂದು ರೂಪದಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ. ಇವ್ರ ವಿಚಾರದಲ್ಲೂ ಕೂಡ ಹಾಗೆ ಆಯ್ತು. ಆಕಸ್ಮಿಕವಾಗಿ ಬೆಂಕಿ ತಗಲುತ್ತೆ. ಹೇಗೆ ಬೆಂಕಿ ತಗಲುತ್ತು ಅಂತ ಇಲ್ಲಿವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆಕಸ್ಮಿಕವಾಗಿ ಅವರ ಮನೆಗೆ ಬೆಂಕಿ ಬಿತ್ತು. ಬರೀ ಬೆಂಕಿ ಬಿದ್ದಿದ್ರೆ ಬೆಂಕಿಗೆ ಸಂಬಂಧಪಟ್ಟಾಗ ಚರ್ಚೆ ಆಗ್ತಿತ್ತು. ಹೇಗೆ ಬೆಂಕಿ ಬಿತ್ತು, ಯಾರಾದ್ರೂ ಬೆಂಕಿಯನ್ನ ಹಚ್ಚಿ ಹೋಗ್ಬಿಟ್ರ, ಅಥವಾ ಬೇರೆ ಏನಾದ್ರು ಆಕಸ್ಮಿಕವಾಗಿ ಇನ್ಸಿಡೆಂಟ್ ನಡೀತಾ, ಶಾರ್ಟ್ ಸರ್ಕ್ಯೂಟ್ ಆಯ್ತಾ, ಏನು ಎತ್ತ ಅಂತ ಹೇಳಿ. ಆದ್ರೆ ಅವತ್ತು ನೋಟು ಪತ್ತೆ ಆದಂತ ಕಾರಣಕ್ಕಾಗಿ ಬೆಂಕಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ಲೇ ಇಲ್ಲ. ಪ್ರತಿಯೊಬ್ರು ಕೂಡ ಬೆಂಕಿಗೆ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕೆ ಶುರು ಮಾಡ್ಕೊಂಡ್ರು. ಓ ಬೆಂಕಿ, ನೀನೋರ್ವ ಭ್ರಷ್ಟನನ್ನ ಹೊರಗಡೆ ತಂದು ಬಿಟ್ಟೆ, ಭ್ರಷ್ಟನ ಮುಖವಾಡವನ್ನ ಬಯಲು ಮಾಡಿಬಿಟ್ಟೆ ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆ ಬೆಂಕಿ ಕಾಣಿಸ್ಕೊಳ್ತು, ನೋಟ್ ಇದೆ, ಅಗ್ನಿಶಾಮಕ ದಳ ಸಿಬ್ಬಂದಿ ಶಾಕ್, ಒಳಗಡೆ ಕೈ ಹಾಕ್ತಾರೆ. ಕೈ ಹಾಕದಷ್ಟು ದುಡ್ಡು ಸಿಗ್ತಾ ಇದೆ. ಇನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾದಂಥ ಲೆಕ್ಕ ಸಿಕ್ಕಿಲ್ಲ. 10 ಕೋಟಿ ಅಂತಿದ್ದಾರೆ, 15 ಕೋಟಿ ಅಂತಿದ್ದಾರೆ, ಅದಕ್ಕಿಂತ ಜಾಸ್ತಿ ಇರಬಹುದು ಎನ್ನುವಂಥ ಒಂದು ಲೆಕ್ಕವೂ ಕೂಡ ಇದೆ. ಕಾರಣ ಎಲ್ಲವೂ ಕೂಡ ಅರ್ಧಂಬರ್ಧ ಸುಟ್ಟು ಹೋಗ್ಬಿಟ್ಟಿತ್ತು. ಒಂದಷ್ಟು ನೋಟ್ ಅಂತೂ ಸಂಪೂರ್ಣವಾಗಿ ಸುಟ್ಟು ಹೋಗ್ಬಿಟ್ಟಿತ್ತು. ಹೀಗಾಗಿ ಇಲ್ಲಿವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ಲೆಕ್ಕ ಸಿಕ್ಕಿಲ್ಲ. ಒಟ್ಟಾರೆ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ತಮ್ಮ ಕಣ್ಣನ್ನ ಅರೆಕ್ಷಣ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಬೇರೆ ಯಾರ ಮನೆಯಲ್ಲಾದ್ರೂ ನೋಟ್ ಸಿಕ್ಕಿದ್ರೆ ತಕ್ಷಣಕ್ಕೆ ನಂಬ್ತಾ ಇದ್ರು. ಆದ್ರೆ ನ್ಯಾಯಮೂರ್ತಿಗಳ ಮನೆಯಲ್ಲಿ ನೋಟು ಅಂದಾಗ ಶಾಕ್ ಆಗುತ್ತೆ. ಅವರು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ಥಳೀಯ ಪೊಲೀಸರು ಏನ್ ಮಾಡ್ತಾರೆ, ತಮ್ಮ ಮೇಲಾಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ. ಅವರು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ. ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಈ ವಿಚಾರವನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ.
ಮೊದಲ ದಿನ ಅದನ್ನ ಗೌಪ್ಯವಾಗಿಡುವಂತ ಪ್ರಯತ್ನವನ್ನ ಪಡ್ತಾರೆ. ಆದ್ರೆ ಮಾರನೇ ದಿನ ಆಗುವಷ್ಟರಲ್ಲಿ ಎಲ್ಲವೂ ಕೂಡ ಹೊರಗಡೆ ಲೀಕ್ ಆಗಿಬಿಡುತ್ತೆ. ಯಾಕೆ ಗೌಪ್ಯವಾಗಿಡುವಂತ ಪ್ರಯತ್ನವನ್ನ ಪಡ್ತಾರೆ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಜನಕ್ಕೆ ಒಂದು ರೀತಿಯಲ್ಲಿ ಅಪನಂಬಿಕೆ ಶುರುವಾಗ್ಬಿಡುತ್ತೆ. ನ್ಯಾಯಾಂಗ ವ್ಯವಸ್ಥೆಯ ಕಡೆಗೆ ಜನ ಬೆರಳು ಮಾಡಿ ತೋರಿಸೋದಕ್ಕೆ ಶುರು ಮಾಡ್ತಾರೆ ಎನ್ನುವ ಕಾರಣಕ್ಕೆ ಗೌಪ್ಯವಾಗಿಟ್ಟಿದ್ರು. ಆದ್ರೆ ಮಾರನೇ ದಿನ ಆ ಸುದ್ದಿ ಹೊರಗಡೆ ಲೀಕ್ ಆಗೋದಿಕ್ಕೆ ಶುರುವಾಗುತ್ತೆ. ದೊಡ್ಡ ಮಟ್ಟಿಗೆ ಸಾರ್ವಜನಿಕರ ಆಕ್ರೋಶ ಶುರುವಾಗಿ ಬಿಡುತ್ತೆ. ಹೇಗೆ ಬಂತು ಅವ್ರ ಮನೆಗೆ ದುಡ್ಡು, ಯಾರು ದುಡ್ಡು ಕೊಟ್ರು, ಹಾಗಾದ್ರೆ ಇಲ್ಲಿವರೆಗೆ ಅವರು ತೀರ್ಪನ್ನ ಕೊಟ್ಟಂತ ಪ್ರಕರಣಗಳ ಕತೆ ಏನು ಎನ್ನುವ ರೀತಿಯಲ್ಲಿ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಆಂತರಿಕವಾಗಿ ಒಂದು ತನಿಖೆಗೋಸ್ಕರ ಸಮಿತಿಯನ್ನ ರಚನೆ ಮಾಡುತ್ತೆ. ಆ ಸಮಿತಿ ಯಶವಂತ್ ವರ್ಮಾರ ವಿಚಾರಣೆ ನಡೆಸುತ್ತೆ. ಯಶವಂತ್ ವರ್ಮಾ ಆ ಸಂದರ್ಭದಲ್ಲಿ ಹೇಳ್ತಾರೆ, ಆ ಮನೆ ಔಟ್ ಹೌಸು, ನನಗೋದಕ್ಕೂ ಸಂಬಂಧನೇ ಇಲ್ಲ, ಯಾರೋ ದುಡ್ಡು ತಂದಿಟ್ಟಿರಬಹುದು ಅಂತಾರೆ. ಮತ್ತೊಮ್ಮೆ ಹೇಳ್ತಾರೆ, ಇಲ್ಲ ಯಾವುದೋ ಆಸ್ತಿ ಮಾರಾಟ ಮಾಡಿದಂತ ದುಡ್ಡು ಅಂತಾರೆ. ಇನ್ನೊಂದು ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾರೆ. ಅವರ ಸ್ಟೇಟ್ಮೆಂಟ್ ನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕ್ಲಾರಿಟಿ ಇರೋದಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಮೊದಲ ಶಿಕ್ಷೆ ಎನ್ನುವಂತ ರೀತಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಆ ದೆಹಲಿ ಹೈಕೋರ್ಟ್ ನಿಂದ ಅಲಹಾಬಾದ್ ಹೈಕೋರ್ಟ್ಗೆ ಅವರನ್ನ ವರ್ಗಾವಣೆ ಮಾಡಲಾಗುತ್ತೆ. ಅದಾದ ಬಳಿಕ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೆಲಸ ಇರಲಿಲ್ಲ, ಕೇವಲ ನ್ಯಾಯಮೂರ್ತಿಗಳಾಗಿ ಹೆಸರಿಗೆ ಮಾತ್ರ ಅವರಿದ್ರು. ಅಲಹಾಬಾದ್ ಹೈಕೋರ್ಟ್ ನಲ್ಲೂ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು. ಇಂತಹ ಭ್ರಷ್ಟರನ್ನ ನಮಗೆ ಯಾಕೆ ತಂದು ಹಾಕ್ತಾ ಇದ್ದೀರಿ, ನಮ್ಮ ತಲೆಗೆ ಯಾಕೆ ಕಟ್ತಾ ಇದ್ದೀರಿ ಎನ್ನುವ ರೀತಿಯಲ್ಲಿ ಒಟ್ಟಾರೆಯಾಗಿ ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಇದ್ರು. ಅದಾದ ಬಳಿಕ ಆಂತರಿಕ ಸಮಿತಿ ಒಂದು ವರದಿಯನ್ನ ಕೊಡುತ್ತೆ. ಆ ವರದಿ ಪ್ರಾಥಮಿಕವಾಗಿ ಹೇಳುತ್ತೆ, ಹೌದು ಯಶವಂತ್ ವರ್ಮಾ ತಪ್ಪು ಮಾಡಿದ್ದಾರೆ, ಮುಂದಿನ ಕಾನೂನು ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗಬೇಕು ಎನ್ನುವಂತ ರೀತಿಯಲ್ಲಿ. ಇದೇ ಸಂದರ್ಭದಲ್ಲಿ ಮುಂದಿನ ಪ್ರಕ್ರಿಯೆ ಏನಪ್ಪಾ ಅಂದ್ರೆ, ಸಂಸತ್ನಲ್ಲಿ ಪದಚ್ಯುತಿ ಪ್ರಕ್ರಿಯೆ ಅಥವಾ ಮಹಾಭಿಯೋಗ ಪ್ರಕ್ರಿಯೆ ಆರಂಭ ಆಗಿಬಿಟ್ಟಿತ್ತು. 146 ಸಂಸದರು ಇವರನ್ನ ಪದಚ್ಯುತಿಗೊಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು. ಆ ಪದಚ್ಯುತಿ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇತ್ತು. ಇನ್ನೊಂದು ಕಡೆಯಿಂದ ಸ್ಪೀಕರ್ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಆ ಸಮಿತಿಯ ಮುಂದೆಯೂ ಕೂಡ ಯಶವಂತ್ ವರ್ಮಾ ಹಾಜರಾಗಿ ಉತ್ತರವನ್ನ ಕೊಡಬೇಕಾಗಿತ್ತು. ಇವರೇನಾದ್ರೂ ಪದಚ್ಯುತಿಗೊಂಡಿದ್ರು ಅಂತಾಗಿದ್ರೆ ದೊಡ್ಡ ಮಟ್ಟಿಗೆ ಮುಖಭಂಗ ಆಗ್ತಾ ಇತ್ತು. ಹೀಗಾಗಿ ಆ ಪದಚ್ಯುತಿಯಿಂದ ತಪ್ಪಿಸಿಕೊಳ್ಳುವಂತ ಉದ್ದೇಶದಿಂದ, ಜೊತೆಗೆ ನಿನ್ನೆ ತಾನೇ ಅವರು ಆ ಸ್ಪೀಕರ್ ರಚನೆ ಮಾಡಿದಂತ ಸಮಿತಿ ಮುಂದೆಯೂ ಕೂಡ ಹಾಜರಾಗಬೇಕಿತ್ತು, ಉತ್ತರವನ್ನ ಕೊಡಬೇಕಿತ್ತು. ಅದರಿಂದಲೂ ಕೂಡ ತಪ್ಪಿಸಿಕೊಳ್ಳುವಂತ ಉದ್ದೇಶದಿಂದ ಇದೀಗ ಅವರಾಗೆ ಹೋಗಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಪದಚ್ಯುತಿಗೊಂಡಿದ್ರೆ ಒಂದು ಮುಖಭಂಗ, ಮುಜುಗರ. ಮತ್ತೊಂದು ಏನಾಗ್ತಿತ್ತು ಅಂದ್ರೆ, ಅವರಿಗೆ ಸಿಗಬೇಕಾದಂತ ನಿವೃತ್ತಿ ವೇತನ, ಪಿಂಚಣಿ, ಮತ್ತೊಂದು ಸೌಲಭ್ಯ, ಮಗದೊಂದು ಎಲ್ಲವನ್ನೂ ಕೂಡ ತಕ್ಷಣವೇ ಕಡಿತಗೊಳಿಸಲಾಗ್ತಾ ಇತ್ತು. ಮತ್ತೊಂದೇನಪ್ಪ ಅಂದ್ರೆ, ಸ್ಪೀಕರ್ ಮುಂದೆ ಅಂದ್ರೆ ಸ್ಪೀಕರ್ ಒಂದು ಸಮಿತಿ ರಚನೆ ಮಾಡಿದ್ರಲ್ಲ, ಆ ಸಮಿತಿ ಮುಂದೆ ಹಾಜರಾದಂತ ಸಂದರ್ಭದಲ್ಲಿ ಹಣ ಎಲ್ಲಿಂದ ಬಂತು, ಯಾರು ಕೊಟ್ರು, ಹಣಕ್ಕೂ ನಿಮಗೆ ಏನ್ ಸಂಬಂಧ, ಆ ಕಠಿಣ ಪ್ರಶ್ನೆಗಳನ್ನ ಅವರು ಎದುರಿಸಬೇಕಾಗಿತ್ತು. ಸಹಜವಾಗಿ ಮಾಧ್ಯಮಗಳಲ್ಲಿ ಅದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಿತ್ತು. ಹೀಗಾಗಿ ಎಲ್ಲ ಮುಜುಗರದಿಂದ ತಪ್ಪಿಸಿಕೊಳ್ಳುವಂತ ಉದ್ದೇಶದಿಂದ ಇದೀಗ ದಿಢೀರ್ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟು ಬಿಟ್ಟಿದ್ದಾರೆ. ಅವರು ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಪತ್ರ ಬರೆಯುವ ಸಂದರ್ಭದಲ್ಲಿ ವಿಪರೀತ ವೇದನೆಯಲ್ಲಿ ರಾಜೀನಾಮೆ ಕೊಡ್ತಿದ್ದೀನಿ ಎನ್ನುವಂತ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಜನರ ಅನುಕಂಪವನ್ನ ಗಿಟ್ಟಿಸಿಕೊಳ್ಳುವಂತ ಉದ್ದೇಶದಿಂದ. ಅಂದ್ರೆ ಇಲ್ಲಿಯವರೆಗೆ ಆಂತರಿಕ ಸಮಿತಿ, ಮತ್ತೊಂದು ಸಮಿತಿ ಎಲ್ಲವೂ ಕೂಡ ಪ್ರಾಥಮಿಕವಾಗಿ ಹೇಳ್ತಾ ಇರೋದು, ಹೌದು ಇವರು ತಪ್ಪು ಮಾಡಿದ್ದಾರೆ, ಆ ಹಣಕ್ಕೂ ಇವರಿಗೂ ಸಂಬಂಧ ಇದೆ, ಹಣ ಯಾವುದೋ ಒಂದು ಮೂಲದಿಂದ ಬಂದಿದೆ ಎನ್ನುವಂತ ರೀತಿಯಲ್ಲಿ ಒಟ್ಟಾರೆಯಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದೇನು? ಇಲ್ಲಿವರೆಗೆ ಅವರಿಗೆ ಸಾಂವಿಧಾನಿಕವಾದಂತಹ ರಕ್ಷಣೆ ಇತ್ತು, ಅವ್ರ ಮೇಲೆ FIR ದಾಖಲಿಸಿಕೊಳ್ಳೋದಕ್ಕೆ ಅವಕಾಶ ಇರಲಿಲ್ಲ. ಈಗ ತಕ್ಷಣವೇ ಅವರ ವಿರುದ್ಧ FIR ಅನ್ನ ದಾಖಲಿಸಿಕೊಳ್ಳಬಹುದಾಗಿದೆ. CBI ತನಿಖೆಯನ್ನು ಮಾಡಬಹುದು, ಅಥವಾ ED ಕೂಡ ತನಿಖೆಯನ್ನು ಮಾಡಬಹುದು, ಅಥವಾ ಯಾವ ತನಿಖಾ ಸಂಸ್ಥೆ ಬೇಕಾದ್ರೂ ತನಿಖೆಯನ್ನ ಮಾಡಬಹುದಾಗಿದೆ. ಭ್ರಷ್ಟಾಚಾರ ಸಾಬೀತಾಯಿತು ಅಂತಾದರೆ ಅವರು ಜೈಲು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ, ಅದಕ್ಕೆ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ. ಈಗ ಸಾರ್ವಜನಿಕರಲ್ಲಿ ಇರುವಂತಹ ಪ್ರಶ್ನೆ ಇದೆ, ಯಾವಾಗ FIR ದಾಖಲಿಸ್ತೀರಿ, ಅಂದ್ರೆ ಕ್ರಿಮಿನಲ್ ಮೊಕದ್ದಮೆಯನ್ನು ಯಾವಾಗ ದಾಖಲಿಸ್ತೀರಿ, ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ಯಾವಾಗ ಆರಂಭಿಸ್ತೀರಿ, ಒಂದಷ್ಟು ಪ್ರಶ್ನೆಗಳಿದೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಬೇಕು ಅಂತ ಹೇಳಿ. ಏನೇನು? ಆ ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟಿದ್ದು, ಯಾವ ಪ್ರಕರಣಕ್ಕೋಸ್ಕರ ಕೊಟ್ಟಿದ್ದು ಅನ್ನುವಂಥ ವಿಚಾರ. ಜೊತೆಗೆ ಇವರು ಯಾವ್ಯಾವ ಪ್ರಕರಣಗಳಲ್ಲಿ ತೀರ್ಪನ್ನ ಕೊಟ್ಟಿದ್ದಾರೆ, ಆ ತೀರ್ಪನ್ನ ನಂಬೋದು ಹೇಗೆ, ಆ ತೀರ್ಪಿಗೆ ಸಂಬಂಧಪಟ್ಟಾಗಿಯೂ ಕೂಡ ಈಗ ಮರುಪರಿಶೀಲನೆ ಆಗಬೇಕು. ಆ ತೀರ್ಪಿನಿಂದಾಗಿ ಅದೆಷ್ಟೋ ಮಂದಿಗೆ ಅನ್ಯಾಯ ಆಗಿರಬಹುದು, ಅಥವಾ ಅದೆಷ್ಟೋ ಕುಟುಂಬಗಳು ಸರ್ವನಾಶ ಆಗಿರಬಹುದು. ಅದಕ್ಕೆ ಸಂಬಂಧಪಟ್ಟಾಗಿಯೂ ನಮಗೆ ವಿವರಣೆ ಬೇಕು, ಆ ವಿಚಾರವೂ ಕೂಡ ಬಹಿರಂಗ ಆಗಬೇಕು ಎನ್ನುವ ರೀತಿಯಲ್ಲಿ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ನಾನು ಕೂಡ ಹೇಳೋದನ್ನೇ, ಯಶವಂತ್ ವರ್ಮಾ ರಾಜೀನಾಮೆ ಕೊಟ್ಟ ಮಾತ್ರಕ್ಕೆ ಪ್ರಕರಣ ಮುಗಿದು ಹೋಯಿತು ಅಂತಲ್ಲ. ಯಾಕೆಂದ್ರೆ ಇದೇ ಯಶವಂತ್ ವರ್ಮಾ ಸ್ಥಾನದಲ್ಲಿ ಯಾರೋ ಸಾಮಾನ್ಯ ಜನರು ಇದ್ರು ಅಂತ ಇಟ್ಕೊಳ್ಳಿ, ಅಥವಾ ಯಾರೋ ಸರ್ಕಾರಿ ಅಧಿಕಾರಿಗಳು ಇದ್ರು ಅಂತ ಇಟ್ಕೊಳ್ಳಿ, ಹೋಗ್ಲೇ ಬಿಡಿ ಎಲ್ಲ ಸರ್ಕಾರಿ ಅಧಿಕಾರಿಗಳು ಹೀಗೆ ಎನ್ನುವಂತ ರೀತಿಯಲ್ಲಿ ಹೇಳಬಹುದು. ಆದ್ರೆ ಯಶವಂತ್ ವರ್ಮಾರಿಗೆ ಸಿಕ್ಕಂತ ಪೋಸ್ಟ್ ಇತ್ತಲ್ಲ, ಅದು ಸಾಧಾರಣ ಅಲ್ಲ. ಆ ಪೋಸ್ಟ್ ನಲ್ಲಿ ಗೌರವ ಇತ್ತು, ಆ ಪೋಸ್ಟ್ ಮೇಲೆ ನಂಬಿಕೆ ಇತ್ತು, ಆ ಪೋಸ್ಟ್ ಮೇಲೆ ದೊಡ್ಡದಾಗಿರುವಂತಹ ಜವಾಬ್ದಾರಿ ಇತ್ತು. ಆ ಹುದ್ದೆಯಿಂದ ಅದೆಷ್ಟೋ ಜನರ ಭವಿಷ್ಯವನ್ನ, ಬದುಕನ್ನು ನಿರ್ಧರಿಸಬಹುದಾಗಿತ್ತು. ಅಂತ ಹುದ್ದೆಯಲ್ಲಿ ಕುಳಿತುಕೊಂಡು ಇನ್ನೊಬ್ಬರಿಂದ ದುಡ್ಡು ತಗೊಳ್ತಾರೆ ಅಂದ್ರೆ ಏನು ಹೇಳಬೇಕು ಹೇಳಿ? ಹೀಗಾಗಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು. ಈಗ ಯಾರು ಕೊಟ್ಟರು ದುಡ್ಡು, ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ದುಡ್ಡು, ಎಲ್ಲವೂ ಕೂಡ ಗೊತ್ತಾಗಬೇಕು. ಜನಸಾಮಾನ್ಯರ ವಿಚಾರದಲ್ಲಾಗಿದ್ರೆ ಇಷ್ಟುಗಾಗಿ FIR ದಾಖಲೆ, ಮುಂದಿನ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗ್ತಾ ಇತ್ತು. ಇವರು ವಿಚಾರದಲ್ಲಿ ಇಲ್ಲಿವರೆಗೂ ಕೂಡ ಆಗಿಲ್ಲ ಬಿಡಿ, ಯಾಕಂದ್ರೆ ಇವರಿಗೆ ಸಾಂವಿಧಾನಿಕವಾದಂತಹ ರಕ್ಷಣೆ ಇತ್ತು. ಪದಚ್ಯುತಿ ಪ್ರಕ್ರಿಯೆ ಅಥವಾ ಮಹಾಭಿಯೋಗ ಪ್ರಕ್ರಿಯೆ ನಡೆಯೋದಕ್ಕೆ ಶುರುವಾಗಿ ಬಹಳ ಟೈಮ್ ಆಗಿತ್ತು, ಇನ್ನೂ ಕೂಡ ಆಗಿರಲಿಲ್ಲ.
ಒಂದು ರೀತಿಯಲ್ಲಿ ನಮ್ಮ ದೇಶದ ಕಾನೂನೇ ಒಂದು ರೀತಿಯಲ್ಲಿ ಜಟಿಲ. 1 ವರ್ಷ ಆಗಿತ್ತು, ಇಲ್ಲಿವರೆಗೂ ಕೂಡ ಹೇಳಿಕೊಳ್ಳುವಂತ ಈ ಡೆವಲಪ್ಮೆಂಟ್ ಏನೂ ಕೂಡ ಆಗಿರಲಿಲ್ಲ. ಕೇವಲ ಒಂದು ವರ್ಗಾವಣೆ ಮಾಡಲಾಗಿತ್ತು ಬಿಟ್ರೆ ಅವ್ರ ಮೇಲೆ ಯಾವ ಕ್ರಮವೂ ಆಗಿರಲಿಲ್ಲ, ಹೇಳಿಕೊಳ್ಳುವಂತ ಶಿಕ್ಷೆ ಅಂತದ್ದೇನೂ ಕೂಡ ಆಗಿರಲಿಲ್ಲ. ಕೇವಲ ಮಾಧ್ಯಮಗಳ ಮೂಲಕ ಅವರ ಮರ್ಯಾದೆ ಹರಾಜಾಗಿದ್ದು ಬಿಟ್ರೆ ಬೇರೆ ಯಾವ ಶಿಕ್ಷೆ ಮತ್ತೊಂದು ಮಗದೊಂದು ಏನೂ ಕೂಡ ಆಗಿರಲಿಲ್ಲ. ಈಗಲಾದ್ರೂ ಕೂಡ ಅವರಿಗೆ ಸಾಂವಿಧಾನಿಕ ರಕ್ಷಣೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ ರಾಜೀನಾಮೆ ಕೊಟ್ಟಂತ ಕಾರಣಕ್ಕಾಗಿ. ಈಗಲಾದ್ರೂ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ಮುಂದಿನ ಕಾನೂನು ಪ್ರಕ್ರಿಯೆಯನ್ನ ಆದಷ್ಟು ಬೇಗ ನಡೆಸಿ ಮುಂದೆ ಏನೋ ಒಂದು ಇದಕ್ಕೆ ಬರಬೇಕಾಗತ್ತೆ ಈ ಪ್ರಕರಣದಲ್ಲಿ. ಈ ಮೂಲಕ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನ ನಂಬಿಕೆ ಕಳ್ಕೊಂಡಿದ್ದಾರಲ್ಲ, ಆ ನಂಬಿಕೆಯನ್ನು ವಾಪಸ್ ತರುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಒಟ್ಟಾರೆ ಬಂಧುಗಳೇ, ನಿಮ್ಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.